ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನ್ನಿ ಡಿಸೈನ್ಸ್. ಇವತ್ತು ಈ ಥರ ಬಟನ್ ಯೂಸ್ ಮಾಡಿಕೊಂಡು ಪೋತ್ಲಿ ಥರ ಹೇಗೆ ವರ್ಕ್ ಮಾಡೋದು ಅಂತ ತೋರಿಸ್ತೀವಿ. ಪೋತ್ಲಿ ಬಟನ್ ಥರ ನೋಡಿ, ಈ ಸೈಜ್ ಬಟನ್ ಆದರೆ ನಾನು ತೊಗೊಂಡಿದ್ದೀನಿ. ಈ ಥರ ಸಿಲ್ಕ್ದು ಕ್ಲಾತ್ ತೊಗೋಬೇಕು. ನೀವು ಡಿಸೈನ್ ಇದ್ರೂ ತೊಗೋಬೋದು, ಪರವಾಗಿಲ್ಲ. ನಾನು ಪ್ಲೈನು ಸಿಲ್ಕ್ ಕ್ಲಾತ್ ತೊಗೊಂಡಿದ್ದೀನಿ. 2 ಕಲರ್ಸ್ ತೊಗೊಂಡಿದ್ದೀನಿ, ಸ್ಯಾರಿ ಕಲರ್ ಮತ್ತು ಪಲ್ಲು ಕಲರು. ನೋಡಿ, ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಪೋತ್ಲೀಸು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನಿಮ್ಗೆ ತೋರಿಸ್ತೀನಿ. ನಾನು ಹೇಗಿದೆ ಅಂತ ಕಾಮೆಂಟ್ ಮಾಡಿ. ನಮ್ಮ ಚಾನಲ್ ಯಾರಾದರೆ ಫಸ್ಟ್ ನೋಡ್ತಾಯಿದ್ರು ಅವ್ರು ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ನೋಡಿ ಈಗ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಮೊದಲಿಗೆ ಸಿಲ್ಕ್ ಕ್ಲಾತ್ಗೆ ಈ ಥರ ಬಟನ್ ಇಟ್ಬಿಟ್ಟು ಈ ಥರ ಸರ್ಕಲ್ ಮಾಡ್ಕೋಬೇಕು. ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ. ಇದು 2 ಸೈಡ್ ನಮ್ಗೆ ಯಾವ ಸೈಡ್ ಬೇಕು ಅಂದರೆ ಸ್ವಲ್ಪ ಫ್ಲಾಟ್ ಆಗಿರೋದಲ್ಲ, ಆ ಸೈಡ್ ನೋಡಿಕೊಂಡು ಈ ಥರ ಇಟ್ಕೊಂಡು ನೋಡಿ ಈ ಥರ ಸರ್ಕಲ್ ಥರ ಮಾಡ್ಕೋಬೇಕು. ರಿಂಕಲ್ಸ್ ಎಲ್ಲ ಏನು ಬರ್ದಂಗೆ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀಟಾಗಿ ಮಾಡಿಕೊಂಡು ಇದಕ್ಕೆ ಒಂದು ಕುಚ್ಚು ಥರ ನಾವು ಕಾಟನ್ ಥ್ರೆಡ್ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಸಿಲ್ಕ್ ಥ್ರೆಡ್ ಆದರೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ನಾನಾದರೆ ಸಿಲ್ಕ್ ಥ್ರೆಡ್ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಕಾಟನ್ ಥ್ರೆಡ್ ಅಂದರೆ ಈ ಥ್ರೆಡ್ಡು. ನೀವು ಬೇಕಾದ್ರೆ ಇದರಲ್ಲೂ ಕುಚ್ಚು ಥರ ನಾಟ್ ಹಾಕ್ಕೊಂಡು ಇದು ಕಟ್ ಮಾಡ್ಕೋಬೋದು. ನಾನಾದರೆ ಸಿಲ್ಕ್ ಥ್ರೆಡ್ ಇದು ಮಾಮೂಲಿ ಜರಿಯಲ್ಲೇ ಮಾಡ್ತಾಯಿದ್ದೀನಿ, ಬೇಗ ಆಗುತ್ತೆ ಅಂತ. ನೀವು ಬೇಕಾದರೆ ಕಾಟನ್ ಥ್ರೆಡ್ ಒಂದು 2-3 ಎಳೆ ಹಾಕ್ಕೊಂಡು ಅದರಲ್ಲೂ ಮಾಡ್ಬೋದು ಫ್ರೆಂಡ್ಸ್. ಈ ಥರ ಟೈಟಾಗಿ ಇಟ್ಕೊಂಡು ಜರಿನ ಈ ಥರ ಒಂದು 3-4 ಸುತ್ಕೊತೀನಿ. ಫಸ್ಟು ಈ ಥರ ಸುತ್ಕೋಬೇಕು ಮತ್ತು ನಾಟ್ ಹಾಕ್ಕೋಬೇಕು. ಹೂವು ಕಟ್ತೀವಲ್ಲ ಫ್ರೆಂಡ್ಸ್, ಆ ಥರ ಇಟ್ಕೊಂಡು ನಾಟ್ ಹಾಕ್ತಾಯಿದ್ದೀನಿ. ನಿಮ್ಗೆ ಯಾವ ಥರ ಕಂಫರ್ಟ್ ಆಗಿದ್ದರೆ ಆ ಥರ ಹಾಕಿ. ಇದು ಈಸಿನೇ, ಇದಾದರೆ ಎಲ್ಲರಿಗೂ ಆಲ್ಮೋಸ್ಟ್ ಬಂದೇ ಬರುತ್ತಲ್ಲ, ಅದಕ್ಕೆ ಈ ಥರ ತೋರಿಸ್ತಾಯಿದ್ದೀನಿ. ಈ ಥರ ನಾಟ್ ಹಾಕಿ ಫ್ರೆಂಡ್ಸ್. ಈ ಥರ ನಾಟ್ ಹಾಕಿ ಜರಿನ ಕಟ್ ಮಾಡ್ಕೊಳ್ಳಿ. ಮತ್ತು ಬ್ಯಾಕ್ ಸೈಡ್ ತಿರ್ಸ್ಬಿಟ್ಟು ಈ ಥರ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕಟ್ ಮಾಡ್ಕೊಂಡಿದ್ದು ಆದಮೇಲೆ ಮತ್ತು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಮತ್ತು ಇನ್ನೂ ಒಂದು ಹತ್ರ ಈ ಥರ ಸುತ್ಕೊಳ್ಳೋಣ. ಯಾಕೆ ಅಂತ ಇದನ್ನು ಮತ್ತೆ ನಾವು ಸ್ಯಾರಿ ಹೊಲಿತೀವಲ್ಲ ಆವಾಗ ಹೇಳ್ತೀನಿ. ಅದು ಇಲ್ಲಾಂದರೆ ಕ್ಲಾತೆಲ್ಲ ಸ್ವಲ್ಪ ಅಗಲ ಆದಂಗೆ ಆಗಿರುತ್ತೆ. ಅದಕ್ಕಾಗಿ ಇಲ್ಲಿ ಇನ್ನೊಂದು ನಾಟ್ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ ಫಿನಿಶಿಂಗ್ ಅನ್ನೋ ಇದರಿಂದ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈ ಥರ ನಾಟ್ ಹಾಕ್ಕೊಳ್ಳಿ. ಈ ಥರ ಮತ್ತು 2-3 ನಾಟ್ ಹಾಕಿದ್ದಾದಮೇಲೆ ಜರಿ ತಗೊಂಡು ಇದನ್ನು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕಟ್ ಮಾಡಿಟ್ಕೊಂಡಿದ್ದ ಆದಮೇಲೆ ಇದು ಸ್ವಲ್ಪ ಒಂದು 3/4 ಇಂಚಷ್ಟು ಬಿಟ್ಕೊಂಡು ಇನ್ನು ಒಂದು ಅರ್ಧ 3/4 ಇಂಚಷ್ಟು ಬಿಟ್ಕೊಂಡು ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈ ಥರ ಫ್ರೆಂಡ್ಸ್, ಈ ಥರ ನೋಡಿ, ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇನ್ನೂ ಒಂದು ತೋರಿಸೋಣ ಅಂದ್ಕೊಂಡೆ, ವಿಡಿಯೋ ಲೆಂತ್ ಆಗುತ್ತೆ ಅಂತ ಒಂದೇ ತೋರಿಸಿದ್ದೀನಿ ಫ್ರೆಂಡ್ಸ್. ಈಗ ಬಟನ್ಸ್ಗೆ ಹೇಗೆ ಬೀಡ್ಸ್ ಹೊಲಿಯೋದು ಅಂತ ತೋರಿಸ್ತೀನಿ ನೋಡಿ. ಮೊದಲಿಗೆ ಎಮ್ಮಿಂಗ್ ನೀಡಲ್ಗೆ 2 ರೌಂಡು ದಾರ ಏರಿಸಿಟ್ಕೊಂಡಿದೆ. 2 ರೌಂಡ್ ಅಂದರೆ ಒಂದೇ ರೌಂಡೇ, ಅದು ನೀಡಲ್ಗೆ ಏರಿಸಿದ್ರೆ 2 ರೌಂಡ್ ಆಗುತ್ತಲ್ಲ ಫ್ರೆಂಡ್ಸ್. ಆ ಥರ ಏರಿಸಿಟ್ಕೊಂಡೆ ಲಾಸ್ಟಲ್ಲಿ ತುದಿಯಲ್ಲಿ ನಾಟ್ ಹಾಕ್ಕೊಂಡಿದ್ದೆ ನೋಡಿ. ನಾಟ್ ಒಳಗಡೆ ಈ ಥರ ತಗೊಂಡು ನೀಡಲ್ಲು ಇದು ಸ್ಟಿಪ್ಪಾಗಿ ನಾಟ್ ಆಗುತ್ತೆ. ಈ ಥರ ನಾಟ್ ಹಾಕ್ಕೊಳ್ಳಿ, ಟೈಟಾಗಿ ಹಾಕ್ಕೊಂಡಿದ್ದಾದಮೇಲೆ ಮತ್ತು ಇನ್ನೂ ಒಂದ್ಸರಿ ಬಟ್ಟೆಗೆ ಮಾಮೂಲಿ ಈ ಥರ ಚುಚ್ಚಿಬಿಟ್ಟು ಇನ್ನೂ 1-2 ನಾಟ್ ಬೇಕಾದ್ರೆ ಈ ಥರ ನೀರಲ್ಲಿ ಸುತ್ತಿದ್ರೆ ಅದು ನಾಟ್ ಆಗುತ್ತೆ. ಈ ಥರನೂ ಬೇಕಾದ್ರೆ ಇನ್ನೂ ಒಂದು ಎಕ್ಸ್ಟ್ರಾ ಹಾಕ್ಕೋಬೋದು, ನಿಮ್ಗೆ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ ಅಂದರೆ ನೋಡಿ. ಮತ್ತು ಬೀಡ್ಸು ಸ್ವಲ್ಪ ದಪ್ಪದ್ದು ಒಂದು ಬೀಡು ಮತ್ತು ಸ್ಮಾಲ್ ಸೈಜ್ ಒಂದು ಈ ಥರ 2 ಬೀಡ್ಸ್ ಹಾಕ್ಕೋಬೇಕು. 2 ಬೀಡ್ಸ್ ಹಾಕ್ಕೊಂಡು ಮಾಮೂಲಿ ನಾಟ್ ಹಾಕ್ಕೊಂಡಿದ್ವಲ್ಲ ಅಲ್ಲಿವರೆಗೂ ಈ ಥರ ಬೀಡ್ಸ್ ತಗೊಂಡು ನೀಟಾಗಿ ಫಸ್ಟ್ ಒಂದು ಬಿಟ್ಬಿಟ್ಟು ಸ್ಮಾಲ್ದು ಬಿಗ್ ಒಂದು ಬೀಡಲ್ಲಿ ಈ ಥರ ನೋಡಿ ಈ ಥರ ಚುಚ್ಕೋಬೇಕು.
ಈ ಥರ ಚುಚ್ಕೊಂಡು ಹಿಂದಕ್ಕೆ ತಿರ್ಸ್ಬಿಟ್ಟು ಇಲ್ಲಿ ಒಂದು ನಾಟ್ ಹಾಕ್ಕೊಳ್ಳಿ. ಯಾಕಂದರೆ ಒಂದು ಬೀಡ್ ಏನಾದ್ರು ಬಿದ್ದೋದ್ರೂ ಫುಲ್ ಬಂದುಬಿಡುತ್ತೆ. ನಾಟ್ ಹಾಕಿಲ್ಲ ಅಂದರೆ ಅಲ್ಲಲ್ಲೇ ಈ ಥರ ನಾಟ್ ಹಾಕ್ಕೊಂಡು ಹೋದರೆ ಏನೂ ಆಗೋಲ್ಲ, ನೀಟಾಗಿ ಫಿನಿಶಿಂಗ್ ಇರುತ್ತೆ. ಹಾಗಾಗಿ ಮತ್ತು ನಮಗೆ ಎಷ್ಟು ಸ್ವಲ್ಪ ಸ್ಪೇಸ್ ನೋಡಿಕೊಂಡು ಇದಕ್ಕೆ ನಾನು 7 ಬೀಡ್ಸ್ ಆ ಥರ ಹೊಲಿತಾ ಇದ್ದೀನಿ ಫ್ರೆಂಡ್ಸ್. 7 ಬೀಡ್ಸ್ ಎಷ್ಟು ಬೇಕಾಗುತ್ತೋ ಸ್ಪೇಸ್ ಅಷ್ಟಷ್ಟು ನೋಡ್ಕೊಂಡು ನಾನಾದರೆ ಇಲ್ಲೇ ಮತ್ತೆ ಹೊಲಿತಾ ಇದ್ದೀನಿ. ನೀವು ಬೇಕಾದ್ರೆ ಫಸ್ಟೇ ಮಾರ್ಕ್ ಹಾಕ್ಕೊಳ್ಳಿ. ನಾನಾದರೆ ಹಾಗೆ ಹೊಲಿತಾ ಇದ್ದೀನಿ. ಸ್ವಲ್ಪ ದಪ್ಪದ ಬೀಡು ಮತ್ತು ಸ್ಮಾಲ್ ಬೀಡು, ಈ 2 ಬೀಡು ಹಾಕ್ಕೊಂಡು ಇಟ್ಕೊಂಡು ಫಸ್ಟ್ ಸ್ಮಾಲ್ ಬೀಡ್ ಬಿಟ್ಬಿಟ್ಟು ಬಿಗ್ ಬೀಡಲ್ಲಿ ನೀರಲ್ಲಿ ತಗೊಂಡು ಈ ಥರ ಮತ್ತೆ ಬಟ್ಟೆಗಿನ ಸ್ವಲ್ಪ ಚುಚ್ಕೊಂಡು ನೀಟಾಗಿ ಸ್ವಲ್ಪ ಹಿಂದ್ಗಡೆ ತಿರ್ಸ್ಕೊಂಡು ಇಲ್ಲೊಂದು ನಾಟ್ ಹಾಕ್ಕೊಳ್ಳಿ. ಈ ಥರ ಸೂಜಿಗೆ 1-2-3 ರೌಂಡ್ ಈ ಥರ ಸುತ್ತಿದ್ರೆ ಮತ್ತು ನಾಟ್ ಆಗುತ್ತೆ. ಈ ಥರ ಫ್ರೆಂಡ್ಸ್ ನಾಟ್ ಹಾಕಿದ್ದಾದಮೇಲೆ ಮತ್ತು ನೋಡಿ ಸ್ವಲ್ಪ ಗ್ಯಾಪ್ ಇಟ್ಬಿಟ್ಟು ಮಾಮೂಲಿ ನಮ್ಗೆ ಗೊತ್ತಾಗತ್ತಲ್ಲ ಎಷ್ಟೆಷ್ಟು 7 ಬೀಡ್ಸ್ಗೆ ಎಷ್ಟು ಗ್ಯಾಪ್ ಬರುತ್ತೆ ಅಂತ. ಸೆಂಟ್ರಿಗೆ ಒಂದು ಬರೋಂಗೆ, ಆ ಸೈಡ್ ಈ ಸೈಡ್ 3 ಬೀಡ್ಸ್ ಬರೋಗೆ ನೋಡಿ 2 ಬೀಡ್ಸ್ ಹಾಕ್ಕೊಂಡು ಸ್ವಲ್ಪ ದಪ್ಪದ ಬೀಡಲ್ಲಿ ಈ ಥರ ನೀರಲ್ಲಿ ವಾಪಸ್ ತಗೊಂಡು ಇಲ್ಲೊಂದು ನಾಟ್ ಹಾಕ್ಕೋಬೇಕು. ಈ ಥರ ಫ್ರೆಂಡ್ಸ್ ಮತ್ತು ಸ್ವಲ್ಪ ಗ್ಯಾಪು ನೀವು ಬೇಕಾದ್ರೆ ಫಸ್ಟೇ ಮಾರ್ಕ್ ಮಾಡ್ಕೋಬೋದು ಫ್ರೆಂಡ್ಸ್. 7 ಬೀಡ್ಸ್ ಬರೋ ಹಾಗೆ ಯಾವ ಥರ ಎಲ್ಲೆಲ್ಲಿ ಗ್ಯಾಪು ಬೇಕೋ, ಎಲ್ಲೆಲ್ಲಿ ಗ್ಯಾಪ್ಗೆ ನಾವು ಬೀಡ್ಸ್ ಹೊಲಿಬೇಕು ಅಂದ್ಕೊತಾ ಇದ್ದೀವೋ ಅಲ್ಲಿಗೆ ಮಾರ್ಕ್ ಹಾಕ್ಕೊಳ್ಳಿ. ನಿಮಗೆ ಏನಾದ್ರು ಐಡಿಯಾ ಬಂದಿಲ್ಲ ಅಂದರೆ ಮೆಜರ್ಮೆಂಟು ಐಡಿಯಾ ಬರುತ್ತೆ ಅಂದರೆ ಹಾಗೇನೂ ಹೊಲಿಬೋದು. ಆಯಿತಾ ಫ್ರೆಂಡ್ಸ್, ಇದೆಲ್ಲ ಕುಚ್ಚು ಹಾಕೋರೆ ಮಾಡಬೇಕು ಅನ್ನೋದೇನಿಲ್ಲ ಫ್ರೆಂಡ್ಸ್. ಒಂದು ಟೈಲರಿಂಗ್ ಕೆಲಸ ಬರೋರು ಕೂಡ ಮಾಡ್ಬೋದು, ಅಷ್ಟೇ ಈಸಿ ಇದೆ. ಮತ್ತು ಇದೆಲ್ಲ ಮಿಷನಲ್ಲಿ ಹೊಲಿಬೇಕು, ಅದೆಲ್ಲ ಮಾಮೂಲಿ ಟೈಲರ್ಸು ಮಾಡ್ಬೋದು. ಇದಕ್ಕೆ ಕುಚ್ಚೆಲ್ಲ ಹಾಕೋಂಗಿರಲ್ವಲ್ಲ, ಹಾಗಾಗಿ ಪ್ರತಿಯೊಬ್ಬರು ಮನೆಯಲ್ಲೇ ಮಾಡ್ಕೋಬೋದು ಫ್ರೆಂಡ್ಸ್. ಬಿಗ್ನರ್ಸ್ ಕೂಡ ಇದು ಟ್ರೈ ಮಾಡ್ಬೋದು. ಈ ಥರ 4 ಆಯಿತು. ಇವಾಗ 5th ಒಂದು ಮತ್ತು 1 2 ಸ್ಮಾಲ್ ಬೀಡ್ ಒಂದು ಬಿಟ್ಬಿಟ್ಟು ಈ ಬಿಗ್ ಬೀಡಲ್ಲಿ ನೀರಲ್ಲಿ ಈ ಥರ ವಾಪಸ್ ತೊಗೋಬೇಕು. ವಾಪಸ್ ತೊಗೊಂಡು ಸ್ವಲ್ಪ ಹಿಂದಕ್ಕೆ ತಿರ್ಸ್ಕೊಂಡು ಪ್ರತಿಯೊಂದಕ್ಕೂ ನಾಟ್ ಹಾಕ್ತಾಯಿದ್ದೀನಿ. ಬೈ ಚಾನ್ಸ್ ಒಂದು ಬಿಚ್ಚೋದ್ರೂ ಬೇರೆ ಬಿಚ್ಚೋದಂಗೆ ಇರಲಿ ಅನ್ನೋ ಒಂದು ಇದರಿಂದ ಪ್ರತಿಯೊಂದಕ್ಕೂ ನಾಟ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈ ಥರ ಮತ್ತು 2 ಬೀಡ್ಸ್ ತೊಗೋಬೇಕು. ಒಳಗಡೆ ಹೋಗ್ಬಿಟ್ಟು ಈ ಥರ ಸ್ವಲ್ಪ ಹಿಂದಕ್ಕೆ ತಿರ್ಸ್ಬಿಟ್ಟು ಮತ್ತು ಇದಕ್ಕೂ ಒಂದು ನಾಟು ಈ ಥರ 6 ಆಯಿತು. ಈಗ 7th ಒಂದು ಫಸ್ಟ್ ಒಂದು ಬೀಡ್ ಬಿಟ್ಬಿಡಿ, ಸೆಕೆಂಡ್ ಒಂದು ಬೀಡಲ್ಲಿ ನೀಡನ್ನು ಈ ಥರ ವಾಪಸ್ ಹೋಗಿ ಹಿಂದಕ್ಕೆ ತಿರ್ಸ್ಕೊಂಡು ಇಲ್ಲಿನ ಒಂದು 2 ನಾಟ್ಸ್ ಎಕ್ಸ್ಟ್ರಾನೇ ಹಾಕ್ಕೊಳ್ಳಿ. ಸ್ಟಾರ್ಟಿಂಗು ಎಂಡಿಂಗು ಒಂದು 2 ನಾಟ್ ಎಕ್ಸ್ಟ್ರಾನೇ ಇರಲಿ ಫ್ರೆಂಡ್ಸ್. ಈ ಥರ ಮತ್ತು ಕಟ್ ಮಾಡ್ಕೊಳ್ಳಿ ಥ್ರೆಡ್ನ. ಈ ಥರ ವರ್ಕ್ ಮಾಡ್ಕೊಂಡಿದ್ದೀನಿ. ಇಷ್ಟೊಂದು ವರ್ಕ್ ಮಾಡ್ಕೊಂಡಿದ್ದೀನಿ. ಒಂದು 16ವರೆಗೂ ನಾನು ವರ್ಕ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ನೋಡಿ ಎಷ್ಟು ಬೇಕಾಗುತ್ತೆ ಅಂತ. ನೀವು ಸ್ಯಾರೀಸ್ಗೆ ನಾನು 3 ಇಂಚಸ್ ಒಂದೊಂದು ಹಾಕ್ತಾಯಿದ್ದೀನಿ. ಹಾಗಾಗಿ ಇಷ್ಟು ಇನ್ನೂ ಸ್ವಲ್ಪ ರೆಡಿ ಮಾಡ್ಕೊಳ್ಳೋದಿದೆ, ಮಾಡ್ಕೊತೀನಿ. ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೀನಿ. ಯಾವ ಥರ ಬಂದಿದೆ ಅಂತ ನಿಮ್ಗೆ ತೋರಿಸ್ತಾಯಿದ್ದೀನಿ ನೋಡಿ. ಈಗ ಇಲ್ಲಿಗೆ ಮಾರ್ಕ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾಯಿದ್ದೀನಿ. 3 ಇಂಚಸ್ಸು ನೋಡಿ, 3 ಇಂಚಿಗೆ ಒಂದೊಂದು ಫ್ರೆಂಡ್ಸ್. ಈ ಥರ ನೀವು ಬೇಕಾದರೆ 2 ಇಂಚಸ್ಸು 2.5 ಇಂಚಸ್ಸು ಕೂಡ ಹಾಕ್ಕೋಬೋದು. ನಮಗಾದರೆ ಕಸ್ಟಮರ್ 3 ಇಂಚಿಗೆ ಹೇಳಿದ್ದಾರೆ, ಜಾಸ್ತಿ ಕಾಸ್ಟ್ ಆಗುತ್ತೆ, 3 ಇಂಚಸ್ಗೆ ಒಂದೊಂದು ಮಾಡಿ ಸ್ವಲ್ಪ ಕಮ್ಮಿ ತೊಗೊಳ್ಳಿ ಅಂತ. ಹಾಗಾಗಿ ನಾವು 3 ಇಂಚಸ್ ಒಂದೊಂದು ಮಾಡಿದ್ದೀವಿ ಫ್ರೆಂಡ್ಸ್. ಬೇಕು ಅಂದರೆ ನಾವು ಒಂದು 2 ಇಂಚಸ್ ಮ್ಯಾಕ್ಸಿಮಮ್ ಅಂದರೂ 2 ಇಂಚಸ್ ಬೇಕೇ ಬೇಕು. 2 or 2.5 ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಮೊದಲಿಗೆ ಉಲ್ಟಾ ಇಟ್ಕೋಬೇಕು. 4th ಬಟನ್ನು ಉಲ್ಟಾ ಇಟ್ಕೊಂಡು ಈ ಥರ ಒಂದು ಸ್ಟಿಚ್ ಹಾಕ್ಕೊಂಡು ಹೋಗಬೇಕು ಸ್ಯಾರಿ ಪೂರ್ತಿ.
ಈ ಥರ 3 ಇಂಚಸ್ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಮಾರ್ಕ್ ಇಟ್ಕೊಂಡಿರ್ತೀವಿ. ಆ ಮಾರ್ಕ್ ಹತ್ರ ಈ ಥರ ಉಲ್ಟಾ ಹಾಕ್ಕೊಂಡು ಈ ಥರ ಸ್ಟಿಚ್ ಹಾಕ್ಕೊಂಡು ಹೋಗಬೇಕು. ನಿಮ್ಗೆ ಯಾರು ಟೈಲರಿಂಗ್ ಬರುತ್ತೆ, ಮಿಷನ್ ಇದ್ದರೆ ಅಂದರೆ ನೀವೇ ಮಾಡ್ಕೊಳ್ಳಿ, ಇಲ್ಲ ಟೈಲರ್ ಹತ್ರ ಹೋಗಿ ಕೂಡ ಈ ಥರ ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್. ಈ ಥರ 3 ಇಂಚಸ್ಗೂ ಒಂದೊಂದು ಈ ಥರ ಫ್ರೆಂಡ್ಸ್. ಸ್ವಲ್ಪ ಸ್ಲೋ ಆಗಿ ಬನ್ನಿ. ಇದರ ಹತ್ರ ಸ್ವಲ್ಪ ತಿಕ್ಕಾಗಿರುತ್ತಲ್ಲ ಥ್ರೆಡ್ಡು, ಹಾಗಾಗಿ ತುಂಬ ಫಾಸ್ಟಾಗಿ ಬಂದರೆ ಥ್ರೆಡ್ ಎಲ್ಲ ಕಟ್ಟಾಗೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಈ ಪೋಟ್ಲಿ ಬಟನ್ ಮೇಲೆ ಸ್ವಲ್ಪ ಸ್ಲೋ ಆಗಿ ಬರೋಂಗೆ ಈ ಥರ ನಿಧಾನಕ್ಕೆ ಈ ಥರ ಮೂವ್ ಆಗಲಿ. ಪ್ರತಿ 3 ಇಂಚಸ್ಗೂ ಒಂದೊಂದು ಇಡಬೇಕು. ನಾವು ಅದಕ್ಕೆ ಮಾರ್ಕ್ ಹಾಕ್ಕೊಂಡ್ರೆ ನಮಗೆ ಕನ್ಫ್ಯೂಸ್ ಆಗೋಲ್ಲ, ಎಷ್ಟಕ್ಕೆ ಬರುತ್ತೆ 3 ಇಂಚಸ್ ಅನ್ನೋದು ಐಡಿಯಾ ಬರಲ್ವಲ್ಲ ಫ್ರೆಂಡ್ಸ್. ಹಾಗಾಗಿ ಮಾರ್ಕ್ ಹಾಕ್ಕೋಬೇಕು ಫಸ್ಟೇ. ಕರೆಕ್ಟಾಗಿ ಆ ಮಾರ್ಕ್ ಮೇಲೇ ಒಂದೊಂದು ಬಟನ್ ಇಟ್ಬಿಟ್ಟು ಹೊಲ್ಕೊಂಡು ಹೋಗ್ಬೋದು. ಆವಾಗ ತುಂಬ ಈಸಿ ಅನಿಸುತ್ತೆ. ಈ ಥರ ಸ್ಯಾರಿ ಪೂರ್ತಿ ಈ ಥರ ಒಂದು ಹೊಲ್ಕೊಂಡು ಹೋಗೋಣ. ಫೈನಲ್ ಆಗೋದೇ ಬಂತು ನೋಡಿ, ಲಾಸ್ಟ್ ಬಟನ್ ಆದರೆ ಹೊಲಿತಾ ಇದ್ದೀವಿ. ಈ ಥರ ಫ್ರೆಂಡ್ಸ್ ಫುಲ್ ಹೊಲ್ಕೊಂಡು ಬನ್ನಿ. ಮತ್ತು ಈ ಒಂದು ಸ್ಟಿಚ್ ಹಾಕ್ಕೋಬೇಕು ಸಣ್ಣಕ್ಕೆ. ನಾವು ಕಟ್ ಮಾಡಿ ಸ್ಯಾರಿಯಲ್ಲೇ ಕಟ್ ಮಾಡ್ಕೊಂಡಿದ್ವಿ ಈ ಕ್ಲಾತು, ಅದು ವಿಡಿಯೋ ಕ್ಲಿಪ್ಪು ಮಿಕ್ಸ್ ಆಗಿದೆ. ಮಾಮೂಲಿ ಸ್ಯಾರಿಯಲ್ಲಿ ತುಂಬ ಕ್ಲಾತ್ ಇದ್ದರೆ ಅದರಲ್ಲೂ ಕೂಡ ಕಟ್ ಮಾಡ್ಕೋಬೋದು, ಇಲ್ಲ ಎಕ್ಸ್ಟ್ರಾ ಕ್ಲಾತ್ ಆದರೂ ತಂದುಬಿಟ್ಟು ಹಾಕ್ಬೋದು ಫ್ರೆಂಡ್ಸ್ ನೀವು. ನಾವು ಆದರೆ ಸ್ಯಾರಿಯಲ್ಲೇ ಕಟ್ ಮಾಡ್ಕೊಂಡಿದ್ದೀವಿ. ಈ ಥರ ಸಣ್ಣಕ್ಕೆ ಒಂದು ಸ್ಟಿಚ್ ಹಾಕ್ಕೊಂಡೋಗಿ ಈ ಥರ ಫ್ರೆಂಡ್ಸ್. ಫುಲ್ ಒಂದು ಸ್ಟಿಚ್ ಹಾಕಿದ್ದಾದಮೇಲೆ ಥ್ರೆಡ್ನ ಕಟ್ ಮಾಡಿಕೊಂಡು ಮತ್ತು ನೋಡಿ ಸ್ಯಾರಿ ಮೇಲೆ ಇನ್ನೊಂದು ಸೈಡು ಉಲ್ಟಾನೇ ಇದೆ ಪೋಟ್ಲಿ ಬಟನ್ಸು. ಆ ಬಟನ್ ಮೇಲೆ ಈ ಕ್ಲಾತ್ ಇಟ್ಬಿಟ್ಟು ಹೊಲಿಬೇಕಾಗತ್ತೆ. ಈ ಥರ ನಿಧಾನಕ್ಕೆ ಹೊಲ್ಕೊಳ್ಳಿ, ಯಾಕಂದರೆ ಬೀಡ್ಸ್ ಎಲ್ಲ ಇರುತ್ತಲ್ಲ ಸೈಡ್ಸಲ್ಲೆಲ್ಲ ಒಡೆದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಬಟನ್ ಇರೋ ಹತ್ರ ನಿಧಾನಕ್ಕೆ ಹೊಲ್ಕೊತಾ ಇದ್ದೀವಿ. ಈ ಥರ ಒಳಗಡೆ ತಳ್ಕೊಂಡು ಬಟನ್ ಇದನ್ನ ಬೀಡ್ಸ್ನ ನಿಧಾನಕ್ಕೆ ಸ್ವಲ್ಪ, ಇಲ್ಲಾಂದರೆ ಬೀಡ್ಸ್ ಎಲ್ಲ ಒಡೆದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಧಾನಕ್ಕೆ ಹೊಲ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಮತ್ತು ಇಲ್ಲೂ ಅಷ್ಟೇ ಸ್ವಲ್ಪ ಸ್ಲೋ ಆಗಿ ಹೊಲ್ಕೊಳ್ಳಿ. ಈ ಥರ ಸ್ವಲ್ಪ ನಿಧಾನಕ್ಕೆ ಹೊಲಿತಾ ಇದ್ದೀವಿ. ಇಲ್ಲ ನಿಮಗೆ ನಿಧಾನಕ್ಕೆ ಹೊಲಿಯೋಕ್ಕೆ ಆಗಿಲ್ಲ ಅಂದರೆ ಮಾಮೂಲಿ ಸ್ವಲ್ಪ ಫಾಸ್ಟಾಗಿ ಹೊಲಿಕ್ಕೆ ಹೋದರೆ ಸೂಜಿ ಕಟ್ಟಾಗತ್ತೆ, ಥ್ರೆಡ್ ಎಲ್ಲ ಕಟ್ಟಾಗತ್ತೆ, ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಸ್ಲೋ ಆಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಸ್ಯಾರಿ ಪೂರ್ತಿ ಹೊಲ್ಕೊಂಡು ಹೋಗಿ ಈ ಥರ ಬರುತ್ತೆ. ಉಲ್ಟನೇ ಇಟ್ಕೊಂಡಿದ್ದೀವಿ, ಮತ್ತು ಸೀದಾ ತಿರುಗಿಸ್ಬಿಟ್ಟು ಇನ್ನೂ ಒಂದು ರೌಂಡ್ ಹೊಲ್ಕೋಬೇಕಾಗತ್ತೆ. ಅದನ್ನು ತೋರಿಸ್ತೀವಿ ನೋಡಿ. ಈ ಥರ ಬರುತ್ತೆ. ಈ ಥರ ಫ್ರೆಂಡ್ಸ್. ಮತ್ತು ಸೀದಾ ತಿರುಗಿಸಿದ್ರೆ ಈ ಥರ ಆಗುತ್ತೆ. ಈ ಥರ ಸೀದಾ ತಿರುಗಿಸಿದ್ರೆ ಆ ಥರ ಆಗುತ್ತೆ ಫ್ರೆಂಡ್ಸ್. ನಾವು ನೀಟಾಗಿ ಈ ಥರ ಇಟ್ಕೊಂಡು ಹೇಗೆ ಬರುತ್ತೆ ಅಂತ ನಾನು ಈಗ ಸ್ವಲ್ಪ ನೋಡ್ತಾ ಇದ್ದೀನಿ ಐಡಿಯಾ. ಫುಲ್ ಆದಮೇಲೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ನೋಡಿ. ಈ ಥರ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇದಾದರೆ ಫುಲ್ ಒಂದು ಉಳ್ಕೊಂಡು ಹೋಗೋಣ. ಫುಲ್ ಒಂದು ಸ್ಟಿಚ್ ಹಾಕಿದ್ಮೇಲೆ ಮತ್ತು ನೋಡಿ ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನೆಲ್ಲ ಇವಾಗ ಕಟ್ ಮಾಡ್ಕೊಳ್ಳೋಣ ಕ್ಲಾತು.
ಈ ಥರ ಫುಲ್ ನೀಟಾಗಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲ ಬಂಚಸ್ಸು ಕಟ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಒಳಗಡೆ ಎಲ್ಲ ತುಂಬ ಒಂದು ಸ್ವಲ್ಪ ದಪ್ಪಾಗಿ ಅಷ್ಟೊಂದು ಫಿನಿಶಿಂಗ್ ಇರಲ್ಲ, ದಪ್ಪಾಗಿ ಅಸಹ್ಯವಾಗಿರುತ್ತೆ. ಹಾಗಾಗಿ ಕಟ್ ಮಾಡ್ಕೊಂಡಿದ್ದು ಆದಮೇಲೆ ನೋಡಿ, ಈಗ ಸೀದಾ ಕಡೆ ತಿರುಗಿಸ್ಬಿಟ್ಟು ಸಿಂಗಲ್ ಟೆನ್ಷನ್ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಬೀಡ್ಸ್ ಇದೆ ಅಲ್ಲ, ಡಬಲ್ ಟೆನ್ಷನ್ ಯೂಸ್ ಮಾಡಿಕೊಂಡ್ರೆ ಆವಾಗ ಬೀಡ್ಸ್ ಒಡೆದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಸಿಂಗಲ್ ಯೂಸ್ ಮಾಡ್ತಾಯಿದ್ದೀವಿ. ನೋಡಿ ಈ ಥರ ಮಡಚಿಬಿಟ್ಟು ಈಗ ನೀಟಾಗಿ ಇನ್ನೊಂದು ಸ್ಟಿಚ್ ಹಾಕ್ಕೊಂಡು ಬನ್ನಿ ಫ್ರೆಂಡ್ಸ್. ಈ ಥರ ಇದು ಸ್ವಲ್ಪ ದಪ್ಪ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಮಾಡಬೇಕು. ಈ ಥರ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ನನಗಂತೂ. ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಒಂದು ಕಾಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಎಲ್ಲರೂ ನಿಮ್ಮ ಫ್ರೆಂಡ್ಸ್ಗೆಲ್ಲನೂ ಈ ಡಿಸೈನ್ ಆದರೆ ಶೇರ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ಮನೆಯಲ್ಲೇ ಆಲ್ಮೋಸ್ಟ್ ಮಾಡ್ಕೋಬೋದು, ಟ್ರೈ ಮಾಡ್ಕೋಬೋದು, ಬಿಗ್ನರ್ಸ್ ಕೂಡ. ಈ ಥರ ಫುಲ್ಲು ಈ ಥರ ನಿಧಾನಕ್ಕೆ ನೀಟಾಗಿ ಹೊಲ್ಕೊಂಡೋಗಿ. ಈ ಥರ ಫ್ರೆಂಡ್ಸ್ ನೋಡಿಕೊಂಡು ಬೀಡ್ಸ್ ಎಲ್ಲ ಹೊಡೆದೋದಂಗೆ ನೀಟಾಗಿ ನೋಡಿಕೊಂಡು ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ. ಫಾಸ್ಟಾಗಿ ಹೇಳಿದ್ರೆ ಬೀಡ್ಸ್ ಹೊಡೆದೋಗೋ ಚಾನ್ಸಸ್ ಇರುತ್ತೆ ಅಂತ ಸ್ವಲ್ಪ ನಾವು ಸ್ಲೋ ಆಗಿ ಸ್ಟಿಚ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಈ ಥರ ನಿಧಾನಕ್ಕೆ ಫುಲ್ ಸ್ಯಾರಿ ಆದರೆ ಒಂದ್ಸರಿ ಫಿನಿಶ್ ಮಾಡ್ಕೊಂಡು ಹೋಗಿ. ಈ ಥರ ನೋಡಿ, ಉಲ್ಟಾ ಮಾಡಿಬಿಟ್ಟು ಇಲ್ಲಿ ನೀವು ಹೆಮ್ಮಿಂಗ್ ಬೇಕಾದ್ರೂ ಮಾಡ್ಕೋಬೋದು ಫ್ರೆಂಡ್ಸ್. ನಾನು ಉಲ್ಟಾ ಮಾಡಿಬಿಟ್ಟು ಇಲ್ಲಿ ಇನ್ನೊಂದು ಸ್ಟಿಚ್ ಹಾಕ್ತಾಯಿದ್ದೀನಿ. ಈ ಥರ ಸ್ಯಾರಿ ಪೂರ್ತಿ ಈ ಥರ ಸ್ಟಿಚ್ ಹಾಕ್ಕೊಂಡು ಹೋಗಿ. ನೀವು ಬೇಕಾದ್ರೆ ಇಲ್ಲಿ ಹೆಮ್ಮಿಂಗ್ ಮಾಡ್ಬೋದು. ಕಸ್ಟಮರ್ ಆದರೆ ಸ್ಟಿಚ್ಚೇ ಹಾಕಿ, ಹೆಮ್ಮಿಂಗ್ ಬೇಡ ಅಂತಂದರು, ಹಾಗಾಗಿ ನಾನು ಸ್ಟಿಚ್ಚೇ ಹಾಕ್ತಾಯಿದ್ದೀನಿ ಸೀದಾ ಸೈಡ್. ಅವಾಗ ಈ ಥರ ಕಾಣುತ್ತೆ, ಸ್ಟಿಚ್ ಏನು ಜಾಸ್ತಿ ಕಾಣಲ್ಲ. ಹೆಮ್ಮಿಂಗ್ ಹಾಕಿದ್ರೆ ಏನಾದ್ರು ಇಟ್ಕೊಂಡ್ರೆ ಏನಕ್ಕಾದ್ರೂ ಬಂದುಬಿಡೋ ಚಾನ್ಸಸ್ ಇರುತ್ತೆ. ಸ್ಟಿಚ್ಚೇ ಹಾಕಿ ಅಂದಿದ್ರು ಕಸ್ಟಮರು, ಹಾಗಾಗಿ ಸ್ಟಿಚ್ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ಹೆಮ್ಮಿಂಗು ಮಾಡ್ಕೋಬೋದು ಫ್ರೆಂಡ್ಸ್. ಈ ಥರ ಪೂರ್ತಿ ಒಂದು ಸ್ಟಿಚ್ ಹಾಕ್ಕೊಂಡೋಗಿ ನೀಟಾಗಿ. ಈ ಥರ ಫ್ರೆಂಡ್ಸ್ ಫೈನಲ್ ಆಗಿದ್ರೆ ಈ ಥರ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ ಫಿನಿಶಿಂಗು, ನೀವು ನೋಡ್ಬೋದು. ನೋಡಿ ಈ ಥರ ಬಂದಿದೆ ಫ್ರೆಂಡ್ಸ್. ಮಿಸ್ ಮಾಡ್ದಂಗೆ ನೀವು ಈ ಡಿಸೈನ್ ಮಾಡ್ಕೊಳ್ಳಿ. ಹೇಗಿದೆ ಅಂತ, ಹೇಗೆ ಬಂತು ಡಿಸೈನು ಅಂತ ಹಾಗೆ ಒಂದು ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಸ್ವಲ್ಪ ದೂರ ಆಯಿತು ಅಂದರೆ ನೀವು ಇನ್ನು ಸ್ವಲ್ಪ ಹತ್ತಿರನ ಹಾಕ್ಕೋಬೋದು. ಬಟ್ ನಮ್ಮ ಕಸ್ಟಮರ್ ಇಷ್ಟೇ 16 ಬಟನ್ಸ್ ಹಾಕಿ ಅಂತಿದ್ರು. ನಾವು 16 ಬಟನ್ಸ್ ಆಗೋಗಿ 3 ಇಂಚಸ್ಗೆ ಒಂದೊಂದು ಹಾಕಿದ್ದೀವಿ. ನೀವು ಬೇಕಾದ್ರೆ 2 ಇಂಚಸ್ ಆರ್ 2.5 ಇಂಚಸ್ ಕೂಡ ಹಾಕ್ಕೋಬೋದು. ನೋಡಿ ಫೈನಲ್ ಆಗಿದ್ರೆ ಈ ಥರ ಬರುತ್ತೆ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಫೈನಲ್ ಲುಕ್ ಆದರೆ ನಿಮಗೊಂದ್ಸರಿ ತೋರಿಸ್ತೀನಿ. ಈ ಥರ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಎಷ್ಟು ನೀಟ್ ಫಿನಿಶಿಂಗು, ಎಷ್ಟು ನೀಟಾಗಿದೆ ಅಲ್ಲ ಫ್ರೆಂಡ್ಸ್. ನಿಮ್ಗೇನಾದ್ರು ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಫ್ರೆಂಡ್ಸ್. ಮರಿದಂಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ನೋಡ್ತಾ ಇರೋರಿಗೆಲ್ಲ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.